ಇದ್ಯಾವ ಫಿಶ್? ಬಂಗುಡೆ. ಎಂತ ಮಾಡ್ತಾರೆ ಮಗ? ಬಂಗುಡೆ ಫ್ರೈ ಮಾಡ್ತಾರೆ. ಮತ್ತೆಂತ ಮಾಡ್ತಾರೆ? ಏನು ಬೋಡನ? ಎತ್ತಿ ಬೋಡ, ಎಂಜಿ ಬೋಡ, ಏನು ಬೋಡ? ಎಂಜಿ ಬೋಡ. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿದ್ದೀವಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಮಲ್ಪೆ ದಕ್ಕೆ. ಇಲ್ಲಿ ಫಿಶಿಂಗ್ ಅಂತೂ ತುಂಬ ಭರ್ಜರಿಯಾಗಿ ನಡೆಯುತ್ತೆ. ಯಾಕಂತ ಹೇಳಿದರೆ ಎಲ್ಲರೂ ಕನೆಕ್ಟೆಡ್ ಆಗಿ ಬರೋದು ಇಲ್ಲಿಗೆ. ಆ್ಯಕ್ಚುಲಿ ಮ್ಯಾಂಗ್ಳೂರಿಂದನೂ ಇಲ್ಲಿಗೆ ಬರ್ತಾರೆ ಫಿಶ್ ತಗೊಳಕ್ಕೆ. ಫ್ರೆಶ್ ಫಿಶ್ ಬರುತ್ತೆ ಇಲ್ಲಿ ಆಲ್ಮೋಸ್ಟ್. ಯಾಕಂತ ಹೇಳಿದರೆ ದೊಡ್ಡ ಹಾರ್ಬರ್ ಇದು. ಆಚೆ ಸೈಡೆಲ್ಲ ನೋಡಿ ಅಂತೆ, ಇಲ್ಲೆಲ್ಲ ಫುಲ್ಲು ಬೋಟ್ ಎಲ್ಲ ನಿಂತಿದೆ. ತುಂಬ ಬೋಟ್ಗಳು ನಿಲ್ಲತ್ತೆ ಇಲ್ಲಿ. ಸೊ ಕೆಲವು ಫಿಶ್ ಎಲ್ಲ ಈಗ ಏನಂತ ಹೇಳಿದರೆ ಬೋಟ್ಗಳು ಹೋಗೋದಲ್ಲದೆ ಕೆಲವು ಸಣ್ಣ ದೋಣಿಗಳು ಹೋಗಿ ಬರ್ತಾ ಇದೆ. ಸೊ ಹಾಗಾಗಿ ಫ್ರೆಶ್ ಫಿಶ್ ಸಿಗ್ತಾ ಇದೆ. ಇದು ಸಂಡೇದು ಒನ್ ಆಫ್ ದ ಬ್ಯುಸಿಯೆಸ್ಟ್ ಮಾರ್ಕೆಟ್. ಸಂಡೇ ಅಂತಲೂ ಅಲ್ಲ, ಬೇರೆ ಟೈಮೂ ಜನ ತುಂಬ ಬರ್ತಾರೆ ಇಲ್ಲಿ. ಡೈಲಿ ಫಿಶಿಂಗ್ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಅಂದರೆ ಎಲ್ಲ ಟೈಮ್ ನಾನೇ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ. ಇವತ್ತು ಲಕ್ಷ್ಮಿನ ಕರ್ಕೊಂಡು ಬಂದಿದ್ದೀನಿ. ಯಾಕಂತ ಹೇಳಿದರೆ ಅವಳು ಒಂದು ಸ್ವಲ್ಪ ಫಿಶನ್ನೆಲ್ಲ ನೋಡಲಿ, ಒಂದು ಸ್ವಲ್ಪ ಪರಿಚಯ ಆಗಬೇಕು ಮಕ್ಕಳಿಗೆ. ಖಾಲಿ ನಾವು ಇದು ಫಿಶ್ ತಗೋ ತಿನ್ನಂತ ಹೇಳಿದರೆ ಅದಕ್ಕೇನು ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಕರ್ಕೊಂಡು ಬಂದು ಒಂದೊಂದೇ ಫಿಶ್ ತೋರಿಸ್ತಾ ಇದ್ದೀನಿ ಅವಳಿಗೆ ನೋಡಲಿ ಅಂತ ಹೇಳಿ. ಇವಾಗ ನೋಡಿ ಒಂದು ದೋಣಿ ಹೋಗ್ತಾ ಇದೆ ಅಲ್ಲಿ. ಬಾಯ್ ಮಲ್ಪುಲೆ, ಬಾಯ್ ಮಲ್ಪುಲೆ. ಸೊ ಒಂದು ದೋಣಿ ಹೋಯ್ತು ಈಗ. ಒಂದ್ಸತಿ ಬಂದು ಮೀನೆಲ್ಲ ಖಾಲಿ ಮಾಡಿ ಮತ್ತೆ ಪುನಃ ಹೋಗೋದವರು. ಸೊ ಈಗ ಮತ್ತೆ ಪುನಃ ಫಿಶಿಂಗ್ ನಡೀತಾನೆ ಇದೆ. ಇದು ಮಳೆಗಾಲ ಆದಮೇಲೆ ನೆಕ್ಸ್ಟ್ ಪುನಃ ನಡೆಸುವಂಥದ್ದು. ಇದು ಮೈಕ್ ಹಾಳಾಗ್ತದೆ. ಮಳೆಗಾಲ ಆದಮೇಲೆ ಹೋಗಿದ್ದಿದ್ದು ಎಲ್ಲ ದೋಣಿಗಳು ಮಳೆಗಾಲದಲ್ಲಿ ಇಲ್ಲೇ ಫುಲ್ ಎಲ್ಲ ಇಲ್ಲಿ ನಿಂತಿರುತ್ತೆ. ಆಲ್ಮೋಸ್ಟ್ ಇಲ್ಲೇ ಎಲ್ಲ ಸ್ಟಾಕ್ ಮಾಡಿಟ್ಟಿರ್ತಾರೆ. ಎಲ್ಲ ದೋಣಿಗಳಲ್ಲಿ ನಿಂತಿರುತ್ತೆ. ಫುಲ್ ಬಿಸಿಲು ಇದೆ ನೋಡಿ. ಅಲ್ಲೊಂದು ದೋಣಿ ಬರ್ತಾ ಇದೆ ಇವಾಗ. ಇದು ದೊಡ್ಡ ಬೋಟ್ ಆ್ಯಕ್ಚುಲಿ. ಇದು ಒಂದು ಆ ಬೋಟ್ ಆ್ಯಕ್ಚುಲಿ ಒಂದು 3-4 ದಿವಸಕ್ಕೆ ಹೋಗಿ ಬರೋದು ಮುಂಚೆ ಎಲ್ಲ. ಬಟ್ ಇವಾಗ 1-2 ದಿವಸಕ್ಕೆ ಹೋಗಿ ರಿಟರ್ನ್ ಬರುತ್ತೆ. ಯಾಕಂತ ಹೇಳಿದರೆ ಫಿಶಿಂಗ್ ಈಗ ತುಂಬ ಒಳ್ಳೆದ್ರಲ್ಲಿ ನಡೀತಾ ಇದೆ ಅವರಿಗೆ. ಡೈಲಿ ಫಿಶಿಂಗ್ ಆಗ್ತಾ ಇದೆ. ಇವಾಗ ನೋಡಿ ಅಲ್ಲೊಂದು ದೋಣಿ ಹೋಗ್ತಾ ಇದೆ ನೋಡಿ. ಆಕ್ಚುಲಿ ಅಲ್ಲಿ ಒಂದು ದೋಣಿ, ಅಲ್ಲಿ ಒಂದು ಉಂಟು ನೋಡು ಮಗ. ಅಲ್ಲಿ ಒಂದು ಸಣ್ಣದೊಂದು ಹೋಗ್ತಾ ಉಂಟು. ಸಣ್ಣದು. ಅಲ್ಲಿ ಒಂದು ದೊಡ್ಡದುಂಟು. ನೀವು ಫಿಶ್ ಎಲ್ಲ ನೋಡಿದ್ರಾ? ಒಳ್ಳೆ ಇತ್ತ ಫಿಶ್? ನಿಮ್ಗೆ ಬೇಕಾ? ಅದು ಹಾಗೆ ಮಾಡಿದ್ರೆ ಅದರಲ್ಲಿ ಸೌಂಡ್ ಬರ್ತದೆ. ಅದು ಮೈಕ್ ಅಲ್ಲ, ಮ್ಯಾಗ್ನೆಟ್ ಸೌಂಡ್ ಬರ್ತದೆ. ಹಾಗೆ ಮಾಡಬಾರ್ದು, ತಂಟೆ ಮಾಡಬಾರ್ದು. ನೀರು ನೋಡಿದ್ರಾ? ನೀರು ನೋಡಿದ್ರಾ? ನೀರೆಲ್ಲ ನೋಡಿದ್ರಾ? ಫಿಶನ್ನು ಹಿಡಿತೀರಾ ಕೈಯಲ್ಲಿ? ಹಿಡಿತೀರಾ? ಬನ್ನಿ ಒಂದು ನೋಡು, ಒಂದು ಫಿಶ್ ಕೊಡ್ತಾರ ನೋಡು. ಸರ್ ಒಂಜಿ ಫಿಶ್ ಮೊಲ್ಲ ಕೈಟ್ ಒಂಚೂರು ಕೊಡ್ಪ ರಿಟರ್ನ್ ಕೊಡ್ಪೆ ಅನ್ನ ಬೊಚ್ಚಿ ಎಂಕಲೆ ಬೊಚ್ಚಿ ತೋರ್ಸು ಅವರಿಗೆಲ್ಲ ಫಿಶ್ ತೋರ್ಸು. ಇದೆಂತ ಮೀನು ಮಗ? ಬಂಗುಡೆ. ವೆರಿ ಗುಡ್. ಇದು ಮೈಕು ಕೊಡಂತೆ. ಹಾಂ ಇಲ್ಲ. ಇದ್ಯಾವ ಫಿಶ್? ಬಂಗುಡೆ. ಎಂತ ಮಾಡ್ತಾರೆ? ಹಾಂ ಅವ್ರಿಗೆ ಹೇಳು, ಅಲ್ಲಿ ಹೇಳು, ಅಲ್ಲಿ ಹೇಳು. ಎಂತ ಮಾಡ್ತಾರೆ ಇದನ್ನು? ಬಂಗುಡೆನ ಎಂತ ಮಾಡ್ತಾರೆ? ಅಲ್ಲ ಅಲ್ಲಿ ಹಾಕ್ತಾರೆ. ಹೌದು, ಅಲ್ಲಿ ಹೇಳು. ಬಂಗುಡೆ ಎಂತ ಮಾಡ್ತಾರೆ? ಫ್ರೈ ಮಾಡ್ತಾರಾ? ಸಾರು ಮಾಡ್ತಾರಾ? ಅವ್ರಿಗೆ ಹೇಳು ಸಾರು. ಮತ್ತೆ ಎಂತ ಮಾಡ್ತಾರೆ? ಸಾರು ಮತ್ತೆ ಇದರಲ್ಲಿ ನೀನು ಬಂಗುಡೆ ಎಂತ ಮಾಡ್ತಾರೆ ಮಗ? ಬಂಗುಡೆ ಫ್ರೈ ಮಾಡ್ತಾರೆ. ಮತ್ತೆಂತ ಮಾಡ್ತಾರೆ? ಮತ್ತೆ ಸಾರು ಮಾಡ್ತಾರಾ? ಹಾ, ಕಟ್ ಮಾಡಿ ತಾರು ಚಿಕನ್ ಎಲ್ಲ ಹಾಕದಿಲ್ಲಿ. ಇದು ಚಿಕನ್ ಅಲ್ಲ, ಇದು ಫಿಶ್ ಅಲ್ಲ. ಫಿಶ್ ಅನ್ನು ಹೇಗೆ ಕಟ್ ಮಾಡಿ ಎಂತ ಮಾಡೋದು? ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಎಂತ ಮಾಡಬೇಕು? ಕ್ಲೀನ್ ಮಾಡಿ ಉಪ್ಪು ಹಾಕಿ ತೊಳಿಬೇಕು.
ಉಪ್ಪು ಹಾಕಿ ತೊಳ್ಬೇಕು. ಉಪ್ಪು ಹಾಕಿ ತೊಳೆದ ಮೇಲೆ ಮಸಾಲೆ ಮಾಡಬೇಕು. ಮಟನ್ ಮಾಡ್ಬೇಕು. ಮಸಾಲೆ ಎಲ್ಲ ಫುಲ್ ಹಚ್ಚಿ ಏನು ಮಾಡ್ತಾರೆ, ಇಲ್ಲಿ ನೋಡ್ಬೇಕು, ಅಲ್ಲಿ ಅವರನ್ನು ನೋಡ್ಬೇಕು, ಜನರನ್ನು ನೋಡಬೇಕು. ಹಾಯ್ ಗಾಯ್ಸ್ ಹೇಳು. ಹಾಯ್ ಗಾಯ್ಸ್. ಮತ್ತೆ ಮಸಾಲೆ ಹಾಕಬೇಕು. ಇಲ್ಲಿ ಹೇಳಿ, ಇದು ಫಿಶ್ ಇಡಿ. ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಅದು ಮುಚ್ಚಬೇಡ. ಮಸಾಲೆ ಹಾಕಿ ಎಂತ ಮಾಡಬೇಕು, ಇಲ್ಲಿ ಇಡಿ. ಮಸಾಲೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ತಿನ್ಬೇಕು. ಇದು ಕೊಡುವನ ಅವರಿಗೆ, ರಿಟರ್ನ್ ಕೊಡುವನ ಫ್ರೆಶ್. ಕೊಡು, ರಿಟರ್ನ್ ಕೊಡು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಐದು ಇಟ್ಕೊ. ಇದೆಂತ ಮೀನು ಹೇಳ್ಬೇಕು. ಇದೆಂತ ಮೀನು ಮಗ ಹೇಳು, ಜನರಿಗೆ ಹೇಳಿ. ಇದೆಂತ ಮೀನು? ಇದು ಬಂಗುಡೆ. ಅದು ಬಂಗುಡೆ. ಇದು ಬೂತಾಯಿ. ಬೂತಾಯಲ್ಲಿ ಎಂತ ಇರ್ತದೆ, ಮುಳ್ಳು ಇರ್ತದಲ್ಲ, ಜಾಗ್ರತೆ ತಿನ್ಬೇಕು ಮುಳ್ಳನ್ನು ಅಲ್ಲ. ಆಮೇಲೆ ಇದನ್ನೆಂತ ಕ್ಲೀನ್ ಮಾಡ್ಬೇಕು. ಮತ್ತೆಂತ ಮಾಡ್ಬೇಕು? ಮಸಾಲೆ ಹಾಕ್ಬೇಕು. ಮತ್ತೆ ಹಾಕಿ ಕಟ್ ಮಾಡ್ಬೇಕು. ಕಟ್ ಮಾಡಿ ತಿನ್ಬೇಕು. ಅವರಿಗೆ ಕೊಡುವನಾ? ಮೆಲ್ಲೋಗಿ ಥ್ಯಾಂಕ್ ಯು ಹೇಳಿ. ಅದು ಮೈಕ್ ನೀವು ಹಾಗೆ ಹಿಡಿಲಿಕ್ಕಿಲ್ಲ, ಅದು ಮಕ್ಕಳು ಕಳ್ಳ ತಕೊಂಡು ಹೋಗ್ತಾನೆ. ಸ್ವಲ್ಪ ತಿರ್ಲಿ, ದೋಣಿಯಿಂದ ತೆಗಿ ಆಯ್ತಾ. ಇವಾಗ ನೋಡಿದ್ರಲ್ಲ ನೀವು, ಇದು ಫ್ರೆಶ್ ದೋಣಿಯಲ್ಲಿ ಇವಾಗಷ್ಟೇ ಫಿಶಿಂಗ್ ಮಾಡಿ ತಂದಿರುವಂತ ಮೀನು. ಇದು ಎಳಿಬೇಕು. ಬಲೆಯನ್ನ ಹೇಗೆ ಸೆಟ್ ಮಾಡಿಟ್ಟಿರ್ತಾರೆ ಹಾಗೇನೆ ಎಳೆದು ಮೇಲೆ ತಕೊಳ್ತಾರೆ. ಮೇಲೆ ತಕೊಂಡು ಆಮೇಲೆ ಒಂದೊಂದೇ ಮೀನನ್ನು ಅವರು ಬಿಡಿಸುವಂಥದ್ದು ಕ್ರಮ. ಇದು ನೋಡಿ, ಈಚೆ ಸೈಡಿಂದನೂ ಬಂದಿದೆ. ಫ್ರೆಶ್ ಮೀನಿದು, ಡೌಟೇ ಇಲ್ಲ. ಯಾಕಂತ ಹೇಳಿದರೆ ಒಂದೊಂದು ಮೀನಲ್ಲಿ ಇಟ್ಟಾಗ ಮಾರ್ಲಿಕ್ಕಿಟ್ಟ ಮೀನು ಹಾಗೇನೆ ಇತ್ತು. ಏನು ತುಂಬ ದಿವಸದಲ್ಲ. ಈಗಂತೂ ತುಂಬ ಫ್ರೆಶ್ ಮೀನು ಬರ್ತಾ ಇದೆ. ನೀವು ಆದಷ್ಟು ನೀವು ಮಲ್ಪೆಗೆ ಬಂದು ಒಮ್ಮೆ ವಿಸಿಟ್ ಕೊಡಿ. ವಿಸಿಟ್ ಕೊಟ್ಟು ನಿಮಗೆ ಫ್ರೆಶ್ ಮೀನು ಸಿಗತ್ತೆ. ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ಆದರೆ ಸ್ಟೋರೇಜ್ ಎಲ್ಲ ಮಾಡ್ತಿದ್ರಿ, ಇವಾಗ ಹಾಗಲ್ಲ. ತುಂಬ ಚೆನ್ನಾಗಿ ಫಿಶಿಂಗ್ ಬರ್ತಾ ಇದೆ. ಕೆಲವರೆಲ್ಲ ಶ್ರಾವಣದಲ್ಲಿ ತಿನ್ನಲ್ಲ, ಬಟ್ ಈ ಟೈಮೇ ಯಾವತ್ತೂ ಹಾಗೆ ತುಂಬ ಫಿಶಿಂಗ್ ಬರುವಂಥದ್ದು ಈ ಟೈಮಿಗೇನೆ. ಇವಾಗ ನೀವು ದೋಣಿಯಲ್ಲಿ ಹೇಗೆ ನೋಡಿದ್ರಿ, ಇದನ್ನು ದೊಡ್ಡ ಬೋಟಲ್ಲಿ ಸಹ ಈಗ ಶಾರ್ಕ್ ಮೀನ್ ಅಂತ ಹೇಳಿದ್ರು ಅದರ ಹೆಸರು. ಶಾರ್ಕ್ ಮೀನ್ ಸುಮಾರು ಸಿಕ್ಕಿದೆ, ಅದರ ಮರಿಗಳದು. ಅದನ್ನೆಲ್ಲ ತೆಗಿತಾ ಇದ್ದಾರೆ. ಕೆಳಗಡೆ ಒಂದು ಅಂಡರ್ ಸ್ಟೋರೇಜ್ ಇರತ್ತೆ, ಅದರಿಂದ ತೆಗೆದು ಕೊಡ್ತಾರೆ ಒಬ್ರು. ಅದನ್ನ ಫಿಲ್ ಮಾಡುವಂಥದ್ದು ಇವರು ಬಕೆಟಿಗೆ. ಇದೊಂದು ನೋಡಿ, ಇದೇ ಮೀನು ಅವರು ಹೊರಗಡೆ ತೆಗೆದಿರುವಂಥದ್ದು. ಎಂಥ ಫಿಶ್ಗಳು ಮಾರೆ, ಇವತ್ತು ನೋಡಿಯೇ ಒಂದು ತುಂಬ ಖುಷಿ ಆಯಿತು. ಎಷ್ಟು ಫ್ರೆಶ್ ಇತ್ತಂದರೆ ಒಂದೊಂದು ಮೀನುಗಳು ಸಖತ್ತಾಗಿತ್ತು ಮಾತ್ರ. ಒಂದು ಪಾಂಫ್ರೆಟ್ ಆಗಿರ್ಬೋದು, ಟೈಗರ್ ಪ್ರಾನ್ಸ್ ಮಾರೆ ರಾಶಿ ಇತ್ತು ಇವತ್ತು. ಮತ್ತು ವೈಟ್ ಪಾಂಫ್ರೆಟ್ ಕೂಡ ಹಾಗೇನೆ ತುಂಬ ಬಂದಿತ್ತು. ಅಂಜಲಿತ್ತು, ಅಂಜಲು ದೊಡ್ಡದು ಸೈಜು, ದೊಡ್ಡ ಪುಟ್ಟಿಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರು. ಅದು ಎತ್ಕೊಂಡು ಹೋಗ್ಲಿಕ್ಕೆ ಆಗಬಾರ್ದು, ಅಷ್ಟು ಭಾರ ಇತ್ತು. ಕಲ್ಲರ್ಸ್ ಇತ್ತು ನೋಡಿ, ಕಲ್ಲರ್ ಮೀನ್ಸ್ ಇತ್ತು, ತುಂಬ ಫ್ರೆಶ್ ಆಯ್ತಾ. ಇದನ್ನು ತಕೊಂಡೋಗಿ ಸಾರು ಮಾಡಿ ತಿಂದ್ರೆ ಉಂಟಲ್ಲ ಸ್ವರ್ಗ ಸುಖ. ನಮ್ಮ ಕರಾವಳಿಯವರಿಗೆ ಗೊತ್ತು ಅದರದ್ದು ರುಚಿ ಏನಂತ ಹೇಳಿ. ಯಾಕಂತ ಹೇಳಿದರೆ ಫ್ರೆಶ್ ಮೀನಿದು ರುಚಿ ಹೇಳೋದು ನಾನು. ಬೇರೆ ಕಡೆಯವ್ರು ಸಹ ತಿಂತಾರೆ, ತಿನ್ನೋದಿಲ್ಲ ಅಂತಲ್ಲ. ಆ ಫ್ರೆಶ್ ಮೀನಿದು ಸುಖ ಕರಾವಳಿಯವರು ಸಖತ್ತಾಗಿ, ನಾವು ಸೀರಿಯಸ್ಲಿ ತುಂಬ ಬ್ಲೆಸ್ಡ್ ಆಯ್ತಾ. ಯಾಕಂತ ಹೇಳಿದರೆ ಈ ನಮ್ಮ ಸಮುದ್ರ ನಮ್ಮ ಕಾಲಡಿಗೆ ಇರೋದ್ರಿಂದ ನಮಗೆ ಬೇಕಾದ ಮೀನು, ಹಣ ಇರಬೇಕು ಕೈಯಲ್ಲಿ, ಹಾಗೇನೆ ಬೇಕಾದಾಗ ಹೋಗಿ ತಕೊಂಡು ಬಂದು ತಿನ್ಬೋದು. ಅಷ್ಟು ಒಳ್ಳೆ ಮೀನುಗಳು ಸಿಗತ್ತೆ, ಫ್ರೆಶ್ ಮೀನು. ಬಂಗುಡೆ ನೋಡಿ ಪಳ ಹೊಳಿತಾ ಉಂಟು, ಕಲ್ಲರ್ ಕೂಡ ಹಾಗೇನೆ ಪಳ ಹೊಳಿತಾ ಉಂಟು. ಹಾಗೆ ಜಂಜಿ ಕೂಡ ಇತ್ತು. ಪ್ರಾನ್ಸ್ ಸೈಜ್ ಡಿಫ್ರೆಂಟ್. ಇದು ನೋಡಿ ಟೈಗರ್ ಪ್ರಾನ್ಸ್, ಎಂಥ ಮೀನು ಮಾರೆ. ಇವತ್ತು ಎರಡು ಕಣ್ಣು ಸಾಲದು.
ಅಷ್ಟು ಮೀನಿತ್ತು ಇವತ್ತು. ನೋಡಿ ನೋಡಿಯೇ ಖುಷಿ ಆಯ್ತು ಆ್ಯಕ್ಚುಲಿ. ಎಂಥ ವೆರೈಟಿ ಮಾರೆ. ನನಗೆ ಮೀನುಕ್ಕಿಂತ ಸಹ ಮೀನು ನೋಡಿದ ಹೌದು ಖುಷಿ ಆಯಿತು, ಆದರೆ ದೋಣಿಯಿಂದ ಒಂದೊಂದು ಬಲೆ ಎಳೆದು ಮೀನನ್ನು ಹಾಕ್ತಿದ್ರು ಮಾರೆ ಬಕೆಟಿಗೆ, ಫ್ರೆಶ್ ಮೀನು. ಅದನ್ನು ನೋಡಿ ಸಹ ಸಖತ್ ಖುಷಿ ಆಯಿತು ನನಗೆ. ಇದು ನೋಡಿ ಪ್ರಾನ್ಸ್ ಕ್ಲೀನ್ ಮಾಡ್ತಿದ್ದಾರೆ, ನಮ್ಮ ಊರಿನವರೇ ಅವರು. ಇವಾಗ ಇದು ದೋಣಿಯಲ್ಲಿ ಹೇಗೆ ಮೀನನ್ನು ಮೇಲೆ ಎಳ್ದ ತೋರಿಸಿದೆ ನಾನು ಆಗ, ಅದೇ ಮೀನನ್ನು ಅದೇ ಬಲೆಯನ್ನು ರಿಟರ್ನ್ ದೋಣಿಗೆ ತುಂಬಿಸಿದವರು. ಯಾಕಂತ ಹೇಳಿದ್ರೆ ಪುನಃ ಹೋಗಬೇಕಲ್ಲ ಫಿಶಿಂಗಿಗೆ. ಇದು ಬಿಡಿಸಿರುವಂಥ ಮೀನು ಬಕೆಟ್ ಒಳಗೆ ಹಾಕೋದು ಮತ್ತೆ ಸೇಲ್ ಮಾಡಲಿಕ್ಕೆ ತಕೊಂಡು ಹೋಗ್ತಾರೆ. ನೋಡಿ ಭೂತಾಯಿ ಅಂತೂ ಇನ್ನೂ ಜೀವದಲ್ಲಿ ಇದ್ದೇನಂತ ಹೇಳ್ತಾ ಉಂಟು, ಹಾಗಿತ್ತು ಮಾರೆ ಮೀನು. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಹೋಗಿ ಯಾರೆಲ್ಲ ಫ್ರೀ ಇದ್ದೀರಿ ಒಮ್ಮೆ ಮಲ್ಪೆಗೆ ಒಮ್ಮೆ ವಿಸಿಟ್ ಕೊಡಿ. ಬೇಕಾದಾಗೆ ಮೀನಿದೆ ಈಗ, ಫ್ರೆಶ್ ಮೀನು ಮುಂಚೆ ಸಿಗ್ತದೆ ಅದು ಬೇರೆ ಪ್ರಶ್ನೆ ಮಾರೆ, ಆದರೆ ಈಗ ಫ್ರೆಶ್ ಮೀನು ಸಿಗೋದು ಭಾರಿ ಸಂತೋಷದ ವಿಷಯ ಅಂತ ಹೇಳ್ಬೋದು. ಸೊ ನಾವು ಹೋದದ್ದು ಲೇಟ್ ಆಯಿತು ಒಂಚೂರು. ದೋಣಿ ಹೋಗ್ತದೆ ಬರ್ತದೆ, ಫುಲ್ ಬ್ಯುಸಿ ಅಂದರೆ ಬ್ಯುಸಿ ಮಾರ್ಕೆಟ್ ಮಲ್ಪೆ, ಸಾಕತ್ ಬ್ಯುಸಿ ಇತ್ತು. ಸೊ ಫೈನಲಿ ಇವಾಗ ನಾವು ಮಲ್ಪೆ ಸೀ ವಾಕಿಗೆ ಬಂದಿದ್ದೀವಿ. ನೋಡಿ ಇದೆಲ್ಲ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಒಂದೊಂದು ಗಾರ್ಡನ್ಸ್ ಈಗ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೇನೆ. ಅಂದರೆ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ತುಂಬ ನೀಟ್ ಆ್ಯಕ್ಚುಲಿ. ನಮ್ಮ ಈ ಕರಾವಳಿ ಕೋಸ್ಟಲ್ ಸೈಡ್ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ಹೋಗುವ, ಸೀ ವಾಕೆಲ್ಲ ನೋಡಿ ಬರುವ. ಅಲ್ಲ ರಶಿ, ಹೋಗುವನಾ ಸೀ ವಾಕಿಗೆ ಹೋಗುವನಾ? ನಿಮ್ಗೆಂತ ಬೇಕು ತಿನ್ನಲಿಕ್ಕೆ? ಜ್ಯೂಸ್. ಫುಲ್ ಟ್ಯಾನ್ ಆಗಿ ಹೋಗಿದೆ, ಅಲ್ಲಂತೂ ಫುಲ್ ಬಿಸಿಲಿತ್ತು ನೋಡಿ. ಹೋಗುವಾಗ ವೈಟ್ ಇದ್ದೆ, ಬರುವಾಗ ಫುಲ್ ರೆಡ್ ಆಗಿದ್ದೀನಿ. ಲಕ್ಷ್ಮಿನೂ ಅಷ್ಟೇ ಫುಲ್ ರೆಡ್ ಆಗಿದ್ದಾಳೆ. ಯಾಕಂತ ಹೇಳಿದ್ರೆ ಬಿಸಿಲಿಗೆ ಬರೋದೇ ಕಮ್ಮಿ ನಾವು. ಹೋಗುವ ಲಕ್ಷ್ಮಿ, ಹೋಗುವ ಬನ್ನಿ. ಇವಳಿಗೊಂದು ಫಸ್ಟ್ ಜ್ಯೂಸ್ ಕುಡಿಸಿ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಯಾವುದು ಬೇಕು? ಆಮೆ ಬೇಕಾ? ಅದು ಬೇಕಾ? ಕ್ಯಾಟ್ ಬೇಕಾ? ಅಲ್ಲಿ ನೋಡು ಕ್ಯಾಟ್ ಇದೆ. ಹೋಗ್ತೀಯ ಕ್ಯಾಟ್ ಹತ್ರ? ಹೋಗಿ ಮುಟ್ಟಿ ಬಾ. ಮುಟ್ಟು. ಒಳ್ಳುಂಟಾ? ಹಾಯ್ ಮಾಡು ಕ್ಯಾಟ್, ಹಾಯ್ ಹೇಳು. ಬಾ ಹೋಗುವನಾ? ಎಲ್ಲಿ ನಿಲ್ತಿಲ್ಯಾ? ಓಕೆ ನಿಲ್. ಹೇಗೆ ಹೇಳೋದು ಕ್ಯಾಟ್? ಹೇಗೆ ಹೇಳೋದು? ಅಲ್ಲಿ ನೋಡಂತೆ ಹೇಳು, ಮ್ಯಾವ್. ಹಾಂ ಹೋಗುವ, ನಾವು ಆಚೆ ಹೋಗುವ. ಇನ್ನು ನೆಕ್ಸ್ಟ್ ಅಲ್ಲಿ ಫಿಶ್ ಉಂಟು, ಫಿಶ್. ನೆಕ್ಸ್ಟ್ ಅಲ್ಲಿ ಫಿಶ್ ಉಂಟು, ಫಿಶ್ ಹತ್ರ ಹೋಗುವ. ಬಾ. ಫಿಶ್ ಅಂತ ಮಾಡಲ್ಲ ಮಗ, ಅದು ಪಾಪ ಫಿಶ್. ಪಾಪ ಫಿಶ್. ಹಾಯ್ ಮಾಡಿ ಮುಟ್ಟು, ಎಂತ ಮಾಡಲ್ಲ ನೋಡಿ. ಇಲ್ಲಿ ಪಾಪ ಫಿಶ್ ಇದಕ್ಕೆ ನೋಡಿ, ಎರಡು ಕಣ್ಣೆಲ್ಲ ಉಂಟು, ಮೂಗುಂಟು. ಮುಟ್ಟು. ಹಾ ಮಾಡ್ತಾ, ಏನಾದ್ರು ಮಾಡ್ತಾ? ಇಲ್ಲ ಅಲ್ಲ. ಬಾ ಇಲ್ಲಿ ನೋಡಿ, ಇದು ಫಿನ್ಸ್, ಇದನ್ನು ಮುಟ್ಟಂತೆ. ಹಾ ಹೋಗುವನಾ? ಆಚೆ ಹೋಗುವನಾ? ನಮ್ಮೂರಿನ ದೋಣಿ ನೋಡಿ ಟಾಪಲ್ಲಿ ಹೋಗಿ ಕೂತಿದೆ. ಇದೇ ನಮ್ಮದು ಮಲ್ಪೆ ಸೀ ವಾಕ್. ಈವ್ನಿಂಗ್ ಟೈಮ್, ಸಂಡೇ ಸ್ಪೆಷಲ್ ಈವ್ನಿಂಗ್ ಟೈಮ್ ಇಲ್ಲೆಲ್ಲ ಬಂದು ಫುಲ್ ಎಂಜಾಯ್ ಮಾಡಿ ಹೋಗ್ತೀವಿ ನಾವು. ಕಸಿನ್ಸ್ ಎಲ್ಲ ಬಂದಾಗ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇವಾಗೆಲ್ಲ ಮದುವೆಯಾಗಿ ಹೋಗಿದ್ದಾರೆ, ಹಾಗಾಗಿ ಯಾರೂ ಸಿಗ್ತಿಲ್ಲ. ಬನ್ನಿ ಒಮ್ಮೆ ಸೀ ವಾಕ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಲಕ್ಷು ಸೀ ವಾಕ್ ಆ್ಯಕ್ಚುಲಿ ಮಾಡಿದ್ದು ಒಳ್ಳೆ ಆಯಿತು. ಯಾಕಂತ ಹೇಳಿದರೆ ಆಚೆನೂ ಬೀಚ್, ಈಚೆನೂ ಬೀಚ್. ಅಟ್ಲೀಸ್ಟ್ ಒಂದು ಮಿಡಲ್ ನಡ್ಕೊಂಡು ಹೋಗೋಕ್ಕಂತೂ ಒಂಥರ ಥ್ರಿಲ್ಲಿಂಗ್ ಇರುತ್ತೆ. ಅಲ್ಲೊಂದು ಈಗ ದೊಡ್ಡ ಬೋಟ್ ಬರ್ತಾ ಇದೆ, ಇಲ್ಲಿ ತೋರಿಸ್ತೇನೆ ನಿಮಗೆ.
ಇವಾಗ ಇದು ಬೋಟ್ ಆ್ಯಕ್ಚುಲಿ ಫಿಶಿಂಗಿಗೆ ರೆಡಿಯಾಗಿ ಹೋಗ್ತಿರೋದು. ಅದರೊಳಗೆ ಐಸ್ ಎಲ್ಲ ಫಿಲ್ ಮಾಡಿ ಹೋಗ್ತಾರೆ. ನೋಡಂತೆ ರೆಡಿಯಾಗಿ ಹೋಗ್ತಾ ಇದ್ದಾರೆ, ಬಲೆ ಎಲ್ಲ ಫುಲ್ ಕಟ್ಟಿ ಹೋಗ್ತಾ ಇದ್ದಾರೆ. ಅದು ಹಿಂದುಗಡೆ ಅದು ಹಿಂದುಗಡೆ ದೋಣಿ ಯಾಕೆ ಕಟ್ಟಿದಂತ ಹೇಳಿದರೆ, ಇವಾಗ ಅವರು ಬಲೆ ಬಿಡ್ತಾರಲ್ವಾ, ಇವಾಗ ಬಿಟ್ಟು ಕೂಡಲೇ ಆ ದೋಣಿಯಲ್ಲಿ ಕೆಲವರು ಇಳಿದು ಆ ಬಲೆನ ಕಲೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಅದು ಹಿಂದುಗಡೆ ದೋಣಿಯನ್ನು ಕಟ್ಟಿರುವಂಥದ್ದು. ಇವಾಗ ಇನ್ನೊಂದು ಫಿಶಿಂಗ್ ಬರ್ತಾ ಇದೆ ಬೋಟು. ಆ್ಯಕ್ಚುಲಿ ಆ ಬೋಟ್ ಫಿಶಿಂಗ್ ಆಗಿ ಬಂದಿರುವಂಥದ್ದು. ಇನ್ನು ಅದು ಸೀದಾ ಮಲ್ಪೆ ಬಂದರಿಗೆ ಹೋಗುತ್ತೆ. ಬಂದರಿಗೆ ಹೋಗಿ ಫುಲ್ ಏನು ಫಿಶನ್ನು ಹಿಡಿದು ತಂದಿದ್ದಾರೆ ಅದನ್ನು ಅವರು ತೆಗಿತಾರೆ ಆ್ಯಕ್ಚುಲಿ ಅದರಿಂದ. ಇದು ಸೀ ವಾಕ್ ಎಲ್ಲಿದೆ ಅಂತ ಹೇಳಿದರೆ, ಇಲ್ಲಿ ಕೋಸ್ಟಲ್ ಅವರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಬಟ್ ಗೊತ್ತಿಲ್ಲದವ್ರಿಗೆ ಹೇಳುವಂಥದ್ದು, ಮಲ್ಪೆ ಬೀಚಲ್ಲೇ ಒಂದು ಸೀ ವಾಕ್ ಅಂತ ಹೇಳಿ ಮಾಡಿದ್ದಾರೆ. ಆಫ್ ಆಯ್ತಾ ಅಂತ ಅದು. ಇವಾಗ ಫಿಶಿಂಗ್ ಆಗಿ ಬರುವಂಥ ಬೋಟೆಲ್ಲ ಈಚೆ ಸೈಡ್ ಬರುವಂಥದ್ದು. ಈಗ ವಾಡ, ಈಗ ದೋಣಿ ಅಂತ ಹೇಳ್ತೇವೆ ಅದು, ಮತ್ತು ಪರ್ಸಿನಿಗೆ ಹೋಗೋದು, ಲೈಲ್ಯಾಂಡಿಗೆ ಹೋಗುವಂಥದ್ದು, ಅದೆಲ್ಲ ಈ ಸೈಡಿಂದ ಬರುವಂಥದ್ದು. ನೆಕ್ಸ್ಟ್ ಇದು ಫುಲ್ ಮಲ್ಪೆ ಬೀಚ್ ಇದೆ ಆ್ಯಕ್ಚುಲಿ. ಆಚೆ ಸೈಡ್ ಒಂದು ಸ್ವಲ್ಪ ಆಚೆ ಸೈಡ್ ಹೋದರೆ ಮಲ್ಪೆ ಬೀಚ್ ಇದೆ. ನಿಮ್ಗಲ್ಲಿ ಲಾಸ್ಟ್ ಎಡ್ಜಲ್ಲಿ ತೆಂಗಿನ ಮರ ಕಾಣ್ತಿದೆ ಅಲ್ಲ, ಅದು ಸೈಂಟ್ ಮೇರೀಸ್ ಐಲ್ಯಾಂಡ್. ಯಾರಾದರೂ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗ್ಬೇಕಂತ ಇದ್ದವರು ಈ ಮಲ್ಪೆ ಸೀ ವಾಕಿಗೆ ಬರಬೇಕು. ಸೀ ವಾಕಿಗೆ ಬಂದ ಕೂಡಲೇ ಅಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಬೋಟ್ ಸಿಗತ್ತೆ. ಆ ಬೋಟಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ 9 o'clock ಸ್ಟಾರ್ಟ್ ಇರ್ಬೋದು, ಲಾಸ್ಟು ಈವ್ನಿಂಗ್ ಒಂದು 5 o'clock ಎಂಡ್ ಇದೆ ಅನಿಸುತ್ತೆ. ಅದರ ಒಳಗೆ ಬರಬೇಕು ರಿಟರ್ನ್. ಕರ್ಕೊಂಡೋಗಿ ಬಿಡ್ತಾರೆ, ಹಾಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರ್ತಾರೆ ಅವರು. ಇಲ್ಲಿಂದನೇ ಹೋಗುವಂಥದ್ದು. ನೆಕ್ಸ್ಟು ಬನ್ನಿ ಲಾಸ್ಟ್ ಎಡ್ಜಿಗೆ ಹೋಗೋಣ. ಅಲ್ಲಿ ನಿಮಗೆ ಲಾಸ್ಟ್ ಈ ಸೀ ವಾಕ್ ಏನಿದೆ ಅದರ ವ್ಯೂಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಸಖತ್ತಾಗಿದೆ, ಬನ್ನಿ ಹೋಗೋಣ. ಬಾಲಶ್ವಿ, ಇಲ್ಲಿ ಗಾಳ ಸಹ ಹಾಕ್ತಾರೆ ಆಯಿತಾ. ಕ್ರೇಜ್ ಇದ್ದವರು ಬಂದು ಈ ಕಲ್ಲೇಡಿ ಅಂತ ಹೇಳ್ತೇವೆ, ಕ್ರ್ಯಾಬ್, ಅದನ್ನು ಹಿಡಿತಾರೆ, ಪ್ಲಸ್ ಗಾಳ ಸಾಕ್ತಾರೆ. ಬನ್ನಿ ಯಾವ ಥರ ಮಾಡ್ತಿದ್ದಾರೆ ನೋಡಿ. ಬಾ, ಇಲ್ಲಿ ನೋಡಿ ಫಿಶರ್ ಲೇಡಿನ ಒಂದು ಚಂದವಾಗಿ ಒಂದು ಮಾಡಿದ್ದಾರೆ ಅವರು. ಇವಾಗ ಫೈನಲ್ ಡೆಡ್ ಎಂಡ್ ಸೀ ವಾಕ್ ಇದು. ಸೊ ಅಲ್ಲಿಗೆ ಮುಗೀತಾ. ಆ್ಯಕ್ಚುಲಿ ನಮಗೆ ಸಹ ಬಚ್ಚಿತ್ತು, ಫುಲ್ ಸೆಕೆಗೆ ಟ್ಯಾನ್ ಆಗೋಗಿದೆ. ಸೆಕೆ ಬಿಡಿ, ಫುಲ್ ಬಿಸಿಲೂ ಇತ್ತು. 1 o'clock ಆಯಿತು. ಈಗ ಮಗುದು ಊಟ ಟೈಮು ಆಯಿತು. ಇವಾಗ ಬೇಗ ಇಲ್ಲಿಂದ ಹೋಗಬೇಕು ನಾವು. ನೋಡಿದ್ರಲ್ಲ, ಫಿಶ್ ಆಗಿರ್ಬೋದು ಮಲ್ಪೆಯಲ್ಲಿ ಯಾವ ಥರ ತಂದು ಒಂದೊಂದು ಬುಟ್ಟಿಯಲ್ಲಿ ಇಡ್ತಾರೆ, ಹಾಗೆ ಹೇಗೆ ಸೇಲ್ ಮಾಡ್ತಾರೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ ಬೇಗ ಬರಬೇಕು. 4 o'clock ಮಾರ್ನಿಂಗ್ 4 o'clock ಸ್ಟಾರ್ಟ್ ಆಗುತ್ತೆ. ನಾವು ಬರುವಾಗ 11 o'clock ಮೇಲಾಗಿತ್ತು. ಆಲ್ಮೋಸ್ಟ್ ಎಲ್ಲ ಫಿಶ್ ಎಲ್ಲ ಬಂದು ಅಲ್ಲೇ ಏಲಂ ಹಾಕ್ತಾರೆ, ಏಲಂ ಆಕ್ಷನ್ ಮಾಡ್ತಾರೆ. ಆಕ್ಷನ್ ಮಾಡಿದ ಮೀನನ್ನು ಸೀದಾ ತಗೊಂಡು ಹೋಗಿ, ಈಗ ಹೆಂಗಸರು ಮಾರುವವರು ಇರ್ತಾರೆ, ಬೇರೆ ಕಡೆ ಹೋಗಿ ತಗೊಂಡೋಗಿ ಮಾರುವವರು, ಹಾಗೆ ಕೆಲವು ಕಡೆ ಇಲ್ಲಿಂದ ಇಂಪೋರ್ಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಅದನ್ನು ಅಷ್ಟು ಕ್ಯಾಪ್ಚರ್ ಮಾಡಲಿಕ್ಕಾಗಲಿ. ಅಲ್ಲಿ ನೋಡಿದ್ರಿ ಸೀ ವಾಕ್ ಎಲ್ಲ ನೋಡಿದ್ರಿ ನೀವು. ಐಲ್ಯಾಂಡಿಗೆ ಬರುವಂಥದ್ದು ಹೇಳಿದೆ ನಾನು. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸತು ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್ ಹೇಳು ಮಗ. ಬಾಯ್ ಬಾಯ್. ಹಾಂ.